ಜಿಮ್ಗೆ ಹೋಗೋದು ಬೇಡ, ಯಾವ ಡಯಟ್ ಮಾಡೋದು ಬೇಡ, ಸೀರೆ ಉಟ್ಕೊಂಡಾಗ ಸ್ಲಿಮ್ ಆಗಿ ಕಾಣಬೇಕಾ? ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲೇಡ್ಜ್. ನೋಡಿ, ಯಾವಾಗಲೂ ಲೇಡೀಸಿಗೆ ಹೊಟ್ಟೆ ಭಾಗದಲ್ಲೇ ಜಾಸ್ತಿ ಕೊಬ್ಬು ಸೇರಿಕೊಂಡು ಸ್ವಲ್ಪ ದಪ್ಪ ಕಾಣಿಸ್ತತೆ. ಹಾಗಾಗಿ ಸೀರೆ ಉಟ್ಕೋಬೇಕು ಅಂತಂದ್ರೆ ಅಯ್ಯೋ ನಾವು ದಪ್ಪ ಕಾಣಿಸ್ಬಿಡ್ತೀವಿ ಅಂತ ಸಾಮಾನ್ಯವಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ನೋಡಿ ಇವತ್ತಿನ ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ. ಸೀರೆ ಉಟ್ಕೊಂಡಾಗ ನಾವು ಯಾವ್ಯಾವುದನ್ನ ಟಿಪ್ಸ್ನ ನಾವು ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಹಾಗೆ ನೋಡಿ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನೋಡೋಣ ಬನ್ನಿ ಯಾವ್ದ್ಯಾವುದು ಟಿಪ್ಸ್ ಅಂತ. ಈಗ ಫಸ್ಟ್ ಟಿಪ್ಪು ನೋಡಿ, ಯಾವಾಗಲೂ ನೋಡಿ ನಾವು ಪೆಟ್ಟಿಕೋಟು ಸೆಲೆಕ್ಟ್ ಮಾಡ್ಕೊಳೋದಲ್ಲಿ ಹುಷಾರಾಗಿ ಮಾಡ್ಕೋಬೇಕು. ಯಾಕಂದರೆ ಈ ನೆರಿಗೆ ಇರೋಂಥವು ಕೆಳಗಡೆ ಫ್ರಿಲ್ಸ್ ಬರುತ್ತೆ ನೋಡಿ, ಈ ನೆರಿಗೆಗಳು ಆ ಥರದ್ದೆಲ್ಲ ನೀವು ಚೂಸ್ ಮಾಡ್ಕೋಬೇಡಿ. ಯಾಕಂದರೆ ಪೆಟ್ಟಿಕೋಟ್ ಉಟ್ಕೊಂಡಾಗನೇ ಆಗಲೇ ಸ್ವಲ್ಪ ಅಗಲವಾಗಿ ಕಾಣಿಸ್ಬಿಡ್ತೀವಿ, ಅದ್ರ ಮೇಲೆ ಮತ್ತೆ ಸೀರೆ ಉಟ್ಕೊಂಡಾಗ ಇನ್ನೂ ದಪ್ಪ ಕಾಣಿಸ್ತೀವಿ. ಹಾಗಾಗಿ ಯಾವಾಗಲೂ ಪೆಟ್ಟಿಕೋಟ್ ನೋಡಿ, ಈಗೆಲ್ಲ ನಿಮಗೆ ಗೊತ್ತೇ ಇದೆ ಶೇಪ್ ವೇರ್ ಪೆಟಿಕೋಟ್ ಅಂತ ಬಂದಿದ್ದಾವೆ, ಆ ಥರದ್ದು ಬೇಕಾದರೂ ತೊಗೊಳ್ಳಿ. ಅದು ಯಾಕಂದರೆ ಕರೆಕ್ಟಾಗಿ ಶೇಪ್ ಕೂತ್ಕೊಳ್ಳುತ್ತೆ. ಈ ಥರ ಬರುತ್ತೆ ನೋಡಿ, ಫುಲ್ ಓಪನ್ ಮಾಡಿ ನೋಡಿ, ಸ್ಟ್ರೆಚಬಲು ಇರುತ್ತೆ, ಏನು ತೊಂದರೆ ಇಲ್ಲ ನೋಡಿ, ಯಾವುದೇ ಫ್ರಿಲ್ಸ್ ಇರಲ್ಲ. ನಿಮಗೆ ಎಷ್ಟು ಸೈಜು ಇದೆ, ಯಾಕಂದರೆ ನೋಡಿ ಹೀಗೆ ಸ್ಟ್ರೆಚ್ ಆಗುತ್ತೆ, ಯಾರು ಬೇಕಾದರೂ ಸೈಜ್ ಆಗುತ್ತೆ. ಬಟ್ ಇದರಲ್ಲೂ ಸೈಜ್ ಸಿಗುತ್ತೆ, ನಿಮ್ಮ ಸೈಜ್ ನೋಡಿಕೊಂಡು ತೊಗೋಬೋದು. ಬೇಕಂದರೆ ಇಲ್ಲಿ ನಾಟ್ ಸಹ ಕೊಟ್ಟಿರ್ತಾರೆ. ಈ ಥರ ಕೆಳಗಡೆ ಕಟ್ ಸಹ ಇರುತ್ತೆ. ನೀವು ಅನ್ಕೋಬೋದು ಓಡಾಡೋದಕ್ಕೆ ನಡಿಬೇಕಾದಾಗ ಇದಾಗುತ್ತೆ, ತೊಂದರೆ ಆಗುತ್ತೆ, ಆ ಥರ ಏನೂ ಇಲ್ಲ. ಈ ಥರ ಒಂದು ಕಡೆ ಸೈಡಿಗೆ ಕಟ್ ಈ ಥರ ಕೊಟ್ಟಿರ್ತಾರೆ, ಹಾಗಾಗಿ ಓಡಾಡೋದಕ್ಕೂ ಈಸಿ ಆಗುತ್ತೆ. ಈ ಥರ ಫುಲ್ಲು ಶೇಪಲ್ಲೂ ಸಹ ಇರುತ್ತೆ ನಿಮಗೆ. ಅಥವಾ ಇದು ನಿಮಗೆ ಉಟ್ಕೊಳೋಕ್ಕೆ ಅಥವಾ ಇಷ್ಟ ಇಲ್ಲ, ಅಷ್ಟು ಕಂಫರ್ಟಬಲ್ ಇಲ್ಲ ಅನ್ನೋರಾದರೆ ಈ ಥರ ಪ್ಲೇನಾಗಿರುತ್ತೆ ತಗೊಳ್ಳಿ. ಯಾವಾಗಲೂ ನೋಡಿ ಪೆಟಿಕೋಟು ಯಾವುದೇ ನೆರಿಗೆ ಇರಬಾರ್ದು, ಕೆಳಗೂ ಅಷ್ಟೇ ನೋಡಿ ಪ್ಲೇನಾಗಿರುತ್ತೆ. ಇಲ್ಲೆಲ್ಲ ನೆರಿಗೆ ಬರುತ್ತಲ್ಲ, ಆ ಥರ ತೊಗೊಳ್ಬೇಡಿ. ಹಾಗೆ ಇಲ್ಲಿ ಸಹ ನೆರಿಗೆ ಬರುತ್ತೆ, ಆ ಥರದ್ದು ಮಾತ್ರ ತೊಗೋಬೇಡಿ, ಇನ್ನೂ ದಪ್ಪ ಕಾಣಿಸ್ತೀರಾ. ಈ ಟಿಪ್ನ ನೀವು ಫಾಲೋ ಮಾಡಿದರೆ ಸೀರೆ ಉಟ್ಕೊಂಡಾಗೂ ಸಹ ನೀವು ಸ್ಲಿಮ್ ಆಗಿ ಕಾಣ್ಬೋದು. ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ. ಈ ಡಾರ್ಕ್ ಕಲರ್ ನೋಡಿ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ಈ ದಪ್ಪಗಿರೋರಿಗೆ. ಬ್ಲ್ಯಾಕ್ ಕಲರ್ಸ್ ಅಂತಂದರೆ ನೇವಿ ಬ್ಲೂ ಆಗಿರ್ಬೋದು, ಹಾಗೆ ಡಾರ್ಕ್ ಗ್ರೀನು, ಮರೂನು, ಬ್ಲ್ಯಾಕು, ಈ ಥರದ್ದು ಒಟ್ಟಿನಲ್ಲಿ ಡಾರ್ಕ್ ಕಲರ್ನೇ ನೀವು ಸೀರೆನ ತೊಗೊಳ್ಳಿ. ಲೈಟ್ ಕಲರ್ ಸೀರೆ ತೊಗೊಂಡಾಗ ಏನಾಗುತ್ತೆ, ನಮ್ಮ ಬಾಡಿ ಫುಲ್ HD ಡಿಸ್ಪ್ಲೇ ಮಾಡ್ದಂಗೆ ಆಗುತ್ತೆ. ಅದೇ ನೀವು ಡಾರ್ಕ್ ಕಲರ್ ಹಾಕೊಂಡಾಗ ಸ್ವಲ್ಪ ಬ್ಲರ್ ಎಫೆಕ್ಟ್ ಕೊಟ್ಟಾಗಿರುತ್ತೆ, ಒಂಥರ ಸ್ಲಿಮ್ ಆಗಿ ಕಾಣ್ತೀರಾ. ಈ ಥರ ಸ್ವಲ್ಪ ಡಾರ್ಕ್ ಆಗಿರೋಂಥವು ನೀವು ಚೂಸ್ ಮಾಡ್ಕೊಳ್ಳಿ ಕಲರ್ಸು ಈ ಥರ. ಆಮೇಲೆ ಆದಷ್ಟು ಸ್ವಲ್ಪ ಪ್ಲೇನ್ ಇದ್ರೂ ಒಳ್ಳೆಯದು. ಹಾಗೆ ಬಾರ್ಡರ್ ಸಹ ಅಷ್ಟೇ ಸ್ವಲ್ಪ ಚಿಕ್ಕದಾಗಿದ್ದರೆ ಇನ್ನೂ ತುಂಬ ಒಳ್ಳೆ. ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ಸೀರೆ ನೋಡಿ ಯಾವಾಗಲೂ ನೀವು ಸ್ವಲ್ಪ ಮೇಲೆ ಕುಟ್ಕೊಳ್ಳಿ, ಆಗ ನೀವು ಸ್ಲಿಮ್ ಆಗಿ ಫಿಟ್ ಆಗಿ ಕಾಣಿಸ್ತೀರಾ. ಸ್ವಲ್ಪ ಕೆಳಗಡೆ ಉಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೊಕ್ಕಳ ಮೇಲ್ಗಡೆ ಉಟ್ಕೊಳ್ಳಿ, ಹೊಕ್ಕಳ ಕೆಳಗಡೆ ಉಟ್ಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಫ್ಯಾಮಿಲಿ ಪ್ಯಾಕ್ ಎಲ್ಲ ಆಚೆ ಬಂದಂಗೆ ಆಗುತ್ತೆ, ನಾವಾಗೆ ತೋರಿಸ್ದಂಗೆ ಆಗುತ್ತೆ. ಹಂಗಾಗಿ ಸ್ವಲ್ಪ ಮೇಲಕ್ಕೆ ಉಟ್ಕೊಳ್ಳಿ, ಕೆಳಗಡೆ ತುಂಬ ಕೆಳಗಡೆ ಉಟ್ಕೊಳ್ಬೇಡಿ. ಅಂದರೆ ಸ್ವಲ್ಪ ದಪ್ಪ ಇರೋರು, ಆಮೇಲೆ ಹೊಟ್ಟೆ ಸ್ವಲ್ಪ ಜಾಸ್ತಿ ಇರೋರಿಗೆ ನಾನು ಹೇಳ್ತಾ ಇರೋದು. ಈ 0 ಸೈಜು ಫಿಗರ್ಗೆ ಅವ್ರಿಗೆಲ್ಲ ಏನಂತ ವ್ಯತ್ಯಾಸ ಆಗಲ್ಲ, ಕೆಳಗಾದ್ರೂ ಉಟ್ಕೋಬೋದು, ಅವ್ರು ಹೆಂಗಾದರೂ ಉಟ್ಕೋಬೋದು, ನಡೆಯುತ್ತೆ. ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ. ಯಾವಾಗಲೂ ನೋಡಿ ನೀವು ಸೀರೆ ಪರ್ಚೇಸ್ ಮಾಡೋಕ್ಕೆ ಹೋದಾಗನೇ ಫಸ್ಟಿಗೆ ನೀವು ಯಾವಾಗಲೂ ಅಷ್ಟೇ ಸ್ಮಾಲ್ ಪ್ರಿಂಟ್ ಇರೋಂಥದ್ದು ಈ ಥರದ್ದು ನೋಡಿ, ಈ ಥರ ಸ್ಮಾಲ್ ಆಗಿರಬೇಕು. ಅದು ಫ್ಲವರ್ ಆಗಿದ್ರೂ ಓಕೆ, ಏನು ಡಿಸೈನ್ ಆದರೂ ಓಕೆ, ಒಟ್ಟಿನಲ್ಲಿ ಸ್ಮಾಲ್ ಆಗಿರಬೇಕು ಅಂಥ ಸೀರೆನೇ ಪರ್ಚೇಸ್ ಮಾಡಿ. ಈ ಥರ ಸೀರೆ ನೀವು ಸ್ಮಾಲ್ ಆಗಿ ಇರೋಂಥ ಪ್ರಿಂಟ್ ಪರ್ಚೇಸ್ ಮಾಡಿದರೆ ಸ್ಮಾಲ್ ಆಗಿ ಕಾಣಿಸ್ತೀರಾ. ಅದೇ ನೀವು ದೊಡ್ಡ ಫ್ಲವರ್ ಇರೋಂಥದ್ದು ತೊಗೊಂಡ್ರೆ ಫ್ಲವರ್ ಗಾರ್ಡನ್ ಆಗಿ ಕಾಣಿಸ್ತೀರಾ. ನಿಮಗೆ ಯಾವುದು ಬೇಕೋ ನೀವೇ ಯೋಚನೆ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ. ಯಾವಾಗಲೂ ನೋಡಿ ಸೆಂಟರ್ ಪ್ಲೀಟ್ಸ್ ಏನು ನೀವು ಮಾಡ್ಕೋತೀರಲ್ವ, ಸ್ವಲ್ಪ ದೊಡ್ಡದಾಗಿರೋಂಥದ್ದು ಮಾಡ್ಕೊಳ್ಳಿ. ಅಂದರೆ ಅಗಲವಾಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ. ಚಿಕ್ಕದು ಮಾಡ್ಕೊಂಡಾಗ ಏನಾಗುತ್ತೆ, ಅದೆಲ್ಲ ಒಂದೇ ಕಡೆ ಕಲೆಕ್ಟ್ ಆಗಿ ನೀವು ಇಲ್ಲಿ ಸೆಂಟ್ರಲ್ಲಿ ಟಕ್ ಮಾಡ್ಕೊಂಡಾಗ ಸ್ವಲ್ಪ ಅಲ್ಲೇ ಒಂದೇ ಕಡೆ ದಪ್ಪ ಕಾಣಿಸುತ್ತೆ. ಹಂಗಾಗಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡಾಗ ಅದು ಸ್ವಲ್ಪ ಅಗಲವಾಗಿ ಕಾಣಿಸುತ್ತೆ. ಆಮೇಲೆ ಯಾವಾಗಲೂ ಒಂದು ಅರ್ಧ ಇಂಚು
ಬಿಟ್ಟು ನೀವು ಜೋಡಿಸ್ಕೊಂಡು ಆಮೇಲೆ ಒಳಗಡೆ ಟಕ್ ಮಾಡ್ಕೊಳ್ಳಿ. ಆವಾಗ ನೀವು ಸ್ಲಿಮ್ ಆಗಿ ಕಾಣಿಸ್ತೀರಾ. ಸೆಂಟರ್ ಪ್ಲೇಟ್ಸ್ ಮಾಡುವ 3 ಮೆಥಡಲ್ಲಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದು ಒಂದು ವಿಡಿಯೋ ಮಾಡಿದ್ದೆ ಲಾಸ್ಟು. ಆ ವಿಡಿಯೋ ಲಿಂಕ್ ಬೇಕಾದರೆ ಕೊಡ್ತೀನಿ, ಯಾರೆಲ್ಲ ನೋಡಿಲ್ಲ ಅಂದರೆ ಆ ಥರ ಬೇಕಾದರೂ ಈಸಿಯಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ಪು ನೋಡಿ, ಬ್ಲೌಸ್ ಚೂಸ್ ಮಾಡ್ಕೋವಾಗೂ ಅಷ್ಟೇ ಯಾವಾಗಲೂ ನೋಡಿ ಸ್ವಲ್ಪ ದಪ್ಪಗಿರೋರು ಸ್ಲೀವ್ಲೆಸ್ನ ಆದಷ್ಟು ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಅವ್ರ ಕೈ ಸ್ವಲ್ಪ ದಪ್ಪ ಇರುತ್ತೆ, ಒಂಥರ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಯಾವಾಗಲೂ ನೋಡಿ ಸ್ವಲ್ಪ ಟೈಟಾಗಿರಬೇಕು. ಆಮೇಲೆ ಈ ಥರ ಎಲ್ಬೋ ತನಕ ಇದ್ದರೂ ಓಕೆ, ಅಟ್ಲೀಸ್ಟ್ ಇಲ್ಲಿವರೆಗೂ ಇದ್ರಾದರೂ ಓಕೆ. ಆಮೇಲೆ ಬ್ಲೌಸು ಲೂಸ್ ಆಗಿ ಇರಬಾರ್ದು, ಸ್ವಲ್ಪ ಟೈಟಾಗಿ ನೀಟಾಗಿ ಎಲ್ಲ ಕಡೆ ಫಿಟ್ಟಿಂಗ್ ಕರೆಕ್ಟಾಗಿರಬೇಕು. ಬ್ಲೌಸ್ ಆದರೂ ಅಷ್ಟೇ, ಸೀರೆ ಆದ್ರೂ ಅಷ್ಟೇ. ನಾನು ಯಾವಾಗಲೂ ಹೇಳ್ತೀನಿ, ಸೀರೆ ಉಟ್ಕೊಂಡಾಗ ನೀಟಾಗಿ ಟೈಟಾಗಿ ಎಲ್ಲೆಲ್ಲಿ ಪಿನ್ ಮಾಡಿಕೊಂಡು ಉಟ್ಕೊಂಡಾಗ ನೀವು ಆಟೋಮೆಟಿಕ್ಕಾಗಿ ಸ್ಲಿಮ್ ಆಗಿ ಕಾಣಿಸ್ತೀರ. ಅದು ಎಷ್ಟೇ ನಿಮಗೆ ಅಂದರೆ ಹೆವಿ ಸೀರೆ ಇದ್ದರೂ ಸಹ ಅಷ್ಟೇ ಸ್ಲಿಮ್ ಆಗಿ ಕಾಣಿಸ್ತೀರ. ಈ ಟಿಪ್ಸ್ನ ಫಾಲೋ ಮಾಡಿದರೆ ನೋಡಿ, ನಿಮ್ಮ ಫ್ರೆಂಡ್ಸೇ ಕೇಳ್ತಾರೆ ಏನು ವೆಯ್ಟ್ ಲಾಸ್ ಏನಾದರೂ ಮಾಡಿದೆಯಾ ಅಂತ ಕೇಳ್ತಾರೆ. ಆಗ ನೀವು ಹೇಳಬೇಕು, ಇಲ್ಲ ಮಮತಾ ಕೊಟ್ಟ ಟಿಪ್ಸ್ ಆ್ಯಂಡ್ ಟ್ರಿಕ್ಸಿಂದ ಸೀರೆ ಉಟ್ಕೊಂಡಿದ್ದೀವಿ, ಹಾಗಾಗಿ ಸ್ಲಿಮ್ ಆಗಿ ಕಾಣ್ತೀವಿ ಅಂತ ಹೇಳಬೇಕು. ಹಾಗೆ ನೋಡಿ, ಈ ಟಿಪ್ಸ್ನ ನಿಮಗೆ ಇಷ್ಟ ಆದರೆ ಇವತ್ತಿನ ವಿಡಿಯೋದಲ್ಲಿ ಏನೇನು ನಾನೆಲ್ಲ ಟಿಪ್ಸ್ ಎಲ್ಲ ಹೇಳಿದ್ದೀನಲ್ವ, ಇಷ್ಟ ಆದರೆ ಒಂದು ಶೇರ್ ಮಾಡಿ, ಲೈಕ್ ಕೊಡಿ. ಹಾಗೆ ಇನ್ನೂ ಈ ಥರ ಯೂಸ್ಫುಲ್ ಟಿಪ್ಸು ಟ್ರಿಕ್ಸು ಬೇಕು ಅಂತಂದರೆ ಏನು ಮಾಡಬೇಕು ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ನಂಗೆ ಬೇಜಾರಾಗುತ್ತೆ ಕಣ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.